ನಟರಾಜ್ ನಟರಾಜ್ ಉಮೇಶ್ ರೆಡ್ಡಿ HK ನೋಡ ಎ ಉಮಾ ವಿ ವೆಂಕಟೇಶ್ 31 ಲಕ್ಷ ಇಬ್ಬರು ಪ್ರಸಾದ್ ಎನ್ ನರಸಿಂಹರೆಡ್ಡಿ ಇವರಿಗೆ 1,95,98,976 ಏನೇ ಮಾಡ್ತಿದ್ರು ದುಡ್ಡ ಏನು ಮೊಮ್ಮಕ್ಳ ಆಯ್ತು ಒಳ್ಳೇದಾಗ್ಲಿ ದುಂಡು ಮಾದಯ್ಯ ಗೌರಮ್ಮ 1,17,00,000 ಈಶ್ವರ ಬರುವಂತ ಅನುಮಾನದಲ್ಲಿದ್ದವರು ಯೋಜನೆ ಬಂದದೋ ಬರಲ್ವ ಅಂತ ಅನುಮಾನದಲ್ಲಿದ್ದವರು ಅಲ್ವಾ ಈ ಚೆಕ್ ಕೊಡ್ತಾರೋ ಬಿಡ್ ಕೊಡೋದು ಅನುಮಾನದಲ್ಲಿತ್ತು ಇವತ್ತು ಅವರೇ ಬಂದು ಪರಿಹಾರದ ಮೊತ್ತವನ್ನ ತಗೋತಾ ಇದ್ದಾರೆ ಕೆಲಸ ಒಂದು ಚೆಕ್ ಕೊಟ್ಟಿದ್ದೀರಾ ನಾಳೆ ಏನಾರ ಹೆಚ್ಚಿಗೆ ಆದ್ರೆ ಮುಂದಕ್ಕೆ ಎಕ್ಸ್ಟ್ರಾ ಕೊಡ್ಬೇಕು ಅಂತ ಎಕ್ಸ್ಟ್ರಾ ಕೊಡ್ತೀರಾ ಇಲ್ವಾ ಅಂತ ಖಂಡಿತ ಕೊಡಲ್ಲ ಎಕ್ಸ್ಟ್ರಾ ಆಗಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಇದೇ ನಿಮ್ಮೂರು ಅಂತಿಮ ಅಲ್ಲ ಆದ್ರೆ 1 ಎಕರೆ 30 ಗುಂಟೆ 3,41,00,000 ರೂಪಾಯಿ ಚೆಕ್ ಕೊಡಲ್ಲ ತಲೆ ಆಯ್ತಾ ಬರೋ ಟೇಬಲ್ ತಲುಪಿಟ್ಟು ನನ್ನ ಹೆಸರು ನಟರಾಜ್ ಅಂತ ಕೆಮ್ಮೈನಪಾಳ್ಯ. ನಂದು 21 ಗುಂಟೆ ಜಮೀನಿತ್ತು. ಅದರಲ್ಲಿ 15 ಗುಂಟೆ ಸೈಟ್ ತೊಗೊಂಡಿದ್ದೀನಿ. 15 ಗುಂಟೆಗೆ 3,634 ಅಡಿ ಸೈಟ್ ಬಂದೈತೆ. ಇನ್ನು 39 ಲಕ್ಷ ಕ್ಯಾಶ್ ತೊಗೊಂಡಿದ್ದೀನಿ. ನನಗೆ ತುಂಬ ಖುಷಿ ಆಯಿತು ತೊಗೊಂಡಿದ್ದು. ನಾವು ಕೆಂಪೈನಪಾಳ್ಯ ಅಂದ್ಬಿಟ್ಟು ನಮ್ಮದು 2 ಎಕರೆ 2.5 ಗುಂಟೆ ಜಮೀನಿತ್ತು. ನಾವು 2 ಎಕರೆ 2.5 ಗುಂಟೆನೂ ನಿವೇಶನ ತಗೊಂಡಿವಿ, ವಾಣಿಜ್ಯ ನಿವೇಶನ ತಗೊಂಡಿದ್ದೀವಿ. ಆಮೇಲೆ ಮರ ಮಾಲಿಕೆದ ದುಡ್ಡು ಹಾಕಿದ್ದಾರೆ. ನಮಗೆ ಏನು ಮೋಸ ಇಲ್ಲ ಇದರಲ್ಲಿ. ಒಳ್ಳೆ ಪ್ರಾಜೆಕ್ಟು, ಎಲ್ಲರೂ ಬಂದು ಸಹಕರಿಸಿ. ಈಗ ಅಮೌಂಟ್ ಎಷ್ಟು ಬಂದಿದೆ ಸರ್? ಅಮೌಂಟು ಹಾಕಿದ್ದಾರೆ. ಈಗ ಸೈಟ್ ಒಂದು ಬಾಂಡ್ ಒಂದು ಬಿಡುಗಡೆ ಮಾಡಿದ್ದಾರೆ ನಮಗೆ. ಈಗ ಅಮೌಂಟ್ ಈಗ ರಿಲೀಸ್ ಮಾಡ್ತಾರೆ. ಒಳ್ಳೆ ಉತ್ತಮವಾದ ಪ್ರಾಜೆಕ್ಟ್ ಇದು. ಯಾವುದು ದಳ್ಳಾಳಿ ಕಮಿಷನ್ ಏನೂ ಇಲ್ಲ ಇದರಲ್ಲಿ. ನಾವೇ ರೈತರೇ ಡೈರೆಕ್ಟ್ ಬಂದು ಮಾಡಿಸ್ಕೋಬೋದು. ಏನು ಕೇಳೋದವ್ರು 4 ಆಧಾರ್ ಕಾರ್ಡು, ಪಾನ್ ಕಾರ್ಡು, ಒಂದು ಪತ್ರ, ಅಂದರೆ ಇದು ವಿಲ್ಲಿ ವಿಭಾಗ ಇರ್ಬೋದು, ದಾನಪತ್ರ ಇರ್ಬೋದು, ಕ್ರಿಯಾಪತ್ರ, ಅದರಲ್ಲಿ ಯಾವುದನ್ನು ಒಂದು ಪಾಸ್ಬುಕ್, 4 ಐಟಮ್ ಕೇಳೋದು ನಮ್ಮನ್ನ. ಇನ್ನೇನು ಕೇಳ್ತಾ ಇಲ್ಲ ಅವರು. ಒಳ್ಳೆ ಪ್ರಾಜೆಕ್ಟು, ನಮಗೆ ಅನುಕೂಲ ಆಗಿದೆ. GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ನನ್ನ ಜಮೀನು ಅಕ್ವೈರ್ ಆಗಿದೆ. ನನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ. ಸರಳೀಕರಣವಾಗಿ ಯಾವುದೇ ದಲ್ಲಾಳಿಗಳ ಅವಾಂತರ ಇಲ್ಲದೆ, ಯಾವುದೇ ಲಂಚ ಇಲ್ಲದೆ, ನನಗೆ ಕರೆಕ್ಟಾಗಿ ಏನೂ ತೊಂದರೆ ಇಲ್ಲದೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅವರು ಒಳ್ಳೆಯದಾಗಲಿ. ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಅತಿ ಶೀಘ್ರವಾಗಿ ಚೆನ್ನಾಗಿ ಅಭಿವೃದ್ಧಿಯಾಗಿ ಎಲ್ಲ ಜನರಿಗೂ ಅನುಕೂಲ ಆಗಲಿ ಅನ್ನೋದು ನಾನು ಆಶಿಸ್ತೀನಿ. ನಮ್ಮ ಸ್ನೇಹಿತರು, ಮುಖಂಡರು ಗುರುಸ್ವಾಮಿ ಅವರು ನನ್ನ ಜೊತೆಲಿ ನಿಂತಿದ್ದು, ನನಗೆ ಜಮೀನು ತೊಗೊಂಡಾಗಿಂದನೂ ಸಹ ನನ್ನ ಜೊತೆಲಿದ್ದಾರೆ. ಇವತ್ತು ಸಹ ನಾನು ಚೆಕ್ ಕೊಡಿಸೋದಕ್ಕೆ ನನ್ನ ಜೊತೆಲಿದ್ದು ನನಗೆ ಸಹಕಾರ ಕೊಟ್ಟಿದ್ದಾರೆ. ಇವ್ರನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೊಮ್ಮೆ ನಂದು 5 ಎಕರೆ 17 ಗುಂಟೆ ಜಾಗ ಇತ್ತು. 400 ಮರ ತೆಂಗಿನ ಮರ ಇತ್ತು. ಒಂದು 670 ಗಿಡ ತೆಂಗಿನ ಗಿಡ, ಅಡಿಕೆ ಗಿಡ ಇತ್ತು. ಇದೆಲ್ಲದಕ್ಕೂ ಕೊಟ್ಟಿದ್ದಾರೆ. ಬಂದಿದೆ ನನಗೆ ಒಟ್ಟು 13,40,00,000 ಮೇಲೆ ಬಂದಿದೆ ದುಡ್ಡು. ನಾನು ಈ ದುಡ್ಡನ್ನೆಲ್ಲ ಮತ್ತೆ ತೋಟ ಮಾಡ್ತೀನಿ, ಜಮೀನು ತೊಗೊಳ್ತೀನಿ ಬೇರೆ ಕಡೆ, ಮತ್ತೆ ತೋಟ ಮಾಡ್ತೀನಿ ನಾನು. ಮತ್ತೆ ಥ್ಯಾಂಕ್ ಯು.
ಇವತ್ತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಬಿಡದಿ ಟೌನ್ಶಿಪ್ದು ಏನು ರೈತರ ಪರಿಹಾರ ಧನ ಏನಿದೆ ಇವತ್ತು 17 ಜನಕ್ಕೆ ಸುಮಾರು 45 ಕೋಟಿಗೂ ಹೆಚ್ಚು ಹಣವನ್ನು ನಾವು ಇವತ್ತು ರೈತರಿಗೆ ನೇರವಾಗಿ ಅವರ ಅಕೌಂಟ್ಗೆ ಕೊಡೋ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿ ರೈತರಿಗೆ ಪರಿಹಾರ ವಿತರಣೆ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಏನು ನಿವೇಶನಕ್ಕೆ ಮತ್ತು ವಾಣಿಜ್ಯ ನಿವೇಶನಕ್ಕೆ ನಾವೇನು ಶೇರನ್ನು ಕೊಡ್ತೀವಿ, ರೈತರನ್ನ ಪಾಲ್ದಾರಿಕೆ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರ ಪಾಲೇನಿತ್ತು, ಅದಕ್ಕೆ ಒಂದು ದೃಢೀಕರಣ ಪತ್ರವನ್ನು ಕೂಡ ಇವತ್ತು ಇಬ್ಬರು ರೈತರಿಗೆ ಸಾಂಕೇತಿಕವಾಗಿ ಲೋಕೇಶ್ ಮತ್ತು ನಟರಾಜ್ ಅಂತ ಕೆಂಪೇನಪಾಳ್ಯದ ರೈತರುಗಳಿಗೆ ಸಾಂಕೇತಿಕವಾಗಿ ಇವತ್ತು ಅವರಿಗೆ ಸಲ್ಲಬೇಕಾದ ದೃಢೀಕರಣ ಪತ್ರ ಎಂಟೈಟಲ್ ಸರ್ಟಿಫಿಕೇಟ್ಸ್ ಏನಿದೆ ಆ ಸರ್ಟಿಫಿಕೇಟನ್ನು ಇವತ್ತು ನಾವು ಅವರಿಗೆ ರೈತರಿಗೆ ನೇರವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಾನು ರೈತರು ಮನವಿಯನ್ನು ಮಾಡ್ಕೊಳ್ತೀವಿ, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಿಮ್ಮ ಸಹಕಾರದಿಂದ ಅಂದರೆ ಪಾಲುದಾರಿಕೆಯಲ್ಲಿ ಈ ಟೌನ್ಶಿಪ್ಪನ್ನು ಮಾಡ್ತಾ ಇದೆ. ಹಾಗಾಗಿ ನಿಮ್ಮನ್ನು ಪಾಲುದಾರಿಕೆ ಮಾಡ್ಕೊಡೋದ್ರಿಂದ ಇದು ನಿಮ್ಮ ಕಚೇರಿ. ನಿಮ್ಗೆ ಯಾವುದೇ ರೀತಿ ಅನುಮಾನಗಳಿದ್ದರೆ ದಯಮಾಡಿ ಇಲ್ಲೇ ಬಂದು ಪರಿಹಾರ ಮಾಡಿಕೊಡ್ಬೇಕು. ನಿಮಗೆ ಕನಿಷ್ಠ ದಾಖಲಾತಿಗಳು ಅಂದರೆ ವೈಯಕ್ತಿಕ ದಾಖಲಾತಿಗಳನ್ನು ಮಾತ್ರ ನಿಮ್ಮನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ವೈಯಕ್ತಿಕ ದಾಖಲಾತಿಯನ್ನು ಕೊಟ್ಟು ನಿಮಗೆ ಬರಬೇಕಾದಂಥ ಪರಿಹಾರದ ಮೊತ್ತವನ್ನು ಪಡಿಬೇಕು. ಯಾವುದೇ ಗೊಂದಲಗಳಿಗೆ ಅಥವಾ ಏನು ಊಹಾಪೋಹಗಳು ಅಥವಾ ಏನೇನೋ ಹೇಳ್ತಾ ಇದ್ದಾರಲ್ಲಿ ಲೋಕಲಲ್ಲಿ, ದಯವಿಟ್ಟು ಸ್ಥಳೀಯವಾಗಿ ಬರ್ತಕ್ಕಂಥ ಊಹಾಪೋಹಗಳಿಗೆ ಅನುಮಾನಗಳಿಗೆ ಎಡೆ ಕೊಡದೆ ದಯವಿಟ್ಟು ಬಂದು ಕಚೇರಿನ ಸಂಪರ್ಕ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ.